ಲೂಟಿಕೋರ ಸಿದ್ದರಾಮಯ್ಯನಿಗೆ, ಲೂಟಿಕೋರ ಸಿದ್ದರಾಮಯ್ಯನಿಗೆ. ಬಂಧುಗಳೇ, ಇವತ್ತು ನಾವು ಜನ ಆಕ್ರೋಶದ ಯಾತ್ರೆ ಈಗಾಗಲೇ ಹೇಳಿದ್ರು. ಯಾವುದೇ ಚುನಾವಣೆ ಇಲ್ಲ, ಯಾವುದೇ ಒಂದು ಸರ್ಕಾರ ಬಂದ್ರೆ ಒಂದು 4 ವರ್ಷ 4.5 ವರ್ಷ ಆದ್ರೆ ಜನ ಉದ್ಯೋಗ ಶುರು ಮಾಡ್ತಾರೆ. ಯಾಕೆಂದ್ರೆ ತಪ್ಪುಗಳು ಮಾಡಿರ್ತಾರೆ, ತಪ್ಪು ಮಾಡಿರುವಂತ ಸರ್ಕಾರಕ್ಕೆ. ಸಿದ್ದರಾಮಯ್ಯ ಬಂದು 1 ವರ್ಷದಲ್ಲಿ ಅದು ಫುಟ್ಪಾತ್ ಅಲ್ಲಿರುವಂತ ಜನ, ವ್ಯಾಪಾರ ಮಾಡುವಂತ ಜನ ಎಲ್ಲರೂ ಬೆಲೆ ಏರಿಕೆ ಬಿಸಿಯಿಂದ ಚೀಟು ಅನ್ನೋ ಸ್ಥಿತಿಗೆ ಇವತ್ತು ಬಂದಿದ್ದಾರೆ. ಯಾಕೆ? ಇವತ್ತು ಕಾಂಗ್ರೆಸ್ ಸರ್ಕಾರ ಅವ್ರು ಹೇಳಿದ್ದೇನು, 5 ವರ್ಷ 5 ಗ್ಯಾರಂಟಿಗಳನ್ನ ಕೊಡ್ತೀರಿ, ಯಾವುದೇ ಬೆಲೆ ಏರಿಕೆಯನ್ನು ಮಾಡಲ್ಲ ನಾವು, 2,000 ರೂಪಾಯಿ ಮನೆ ಬಾಗಿಲಿಗೆ ಬರ್ತೈತೆ, ನಿಮ್ ಮನೆಗೆ ತಂದು ಕೊಡ್ತೀರಿ ಎಂದು. ಈಗ ಒಬ್ಬ ಮಂತ್ರಿ ಹೇಳ್ತಾರೆ, ಏನದು ಮಂತ್ರಿ ಸಂಬಳನ ಡೈಲಿ ಮಂತ್ರಿ ತಂದು ಅವ್ರ ಮನೆ ಕೊಡಕ್ಕೆ. ಅವಾಗ ಏನ್ ಹೇಳಿದ್ರು, ಕಾಕಾ ಪಾಟೀಲ್ ಫ್ರೀ, ನಿಮ್ಮ ಅಪ್ಪನಿಗೂ ಫ್ರೀ, ನಿಮ್ಮ ಅಮ್ಮನಿಗೂ ಫ್ರೀ, ಎಲ್ಲರಿಗೂ ಫ್ರೀ. ಈಗ ಎಲ್ಲರ ಜೊತೆಗೂ ಕತ್ರಿ 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 ಕತ್ರಿ. ಈ ರೀತಿ ಇಷ್ಟು ವರಸ ಸರ್ಕಾರ ಕರ್ನಾಟಕದ ಇತಿಹಾಸದಲ್ಲಿ ಇಷ್ಟು ಕೆಟ್ಟ ಸರ್ಕಾರ, ಇಷ್ಟು ಮೋಸದ ಸರ್ಕಾರ ಯಾವತ್ತೂ ನೋಡಕ್ ಸಾಧ್ಯ ಇಲ್ಲ. ಇವತ್ತು ಅವರಿಗೆ ಗ್ಯಾರಂಟಿ ಬೇಕಾಗಿರೋದು 60,000 ಕೋಟಿ, ಅವ್ರು ಇವತ್ತು ತೆರಿಗೆ ಹಾಕಿರೋದು 80,000 ಕೋಟಿ. ಇನ್ನು 20,000 ಕೋಟಿ ಡಿಕೆಗೆ, 10,000 ಕೋಟಿ ಸಿದ್ದರಾಮಯ್ಯಗೆ, 10,000 ಕೋಟಿ. ಏನ್ ಹೇಳಿದ್ರು? ಫ್ರೀ ಅಂದ್ರು. ಫ್ರೀ. ಇಲ್ಲಿ ಟ್ಯಾಕ್ಸು ಡಬಲ್ ಟ್ಯಾಕ್ಸ್. ಇವತ್ತು ದಲಿತರ ಬಗ್ಗೆನೂ ಮಾತಾಡಿದ್ರು. ಸಂವಿಧಾನ ಬದಲಾವಣೆ ಮಾಡ್ತೀನಿ ಅಂತ ಮೊನ್ನೆ ಡಿ.ಕೆ. ಶಿವಕುಮಾರ್ ಹೇಳಿದ್ರು ಇಲ್ಲ, ನಮ್ಮವರೊಬ್ರು ಯಾರು ಹೇಳಿದ್ಕೆ ಏನು ಇಡೀ ರಾಜ್ಯ ಇಡೀ ದೇಶ ಓ ಅಂದ್ಬಿಟ್ರು. ಡಿ.ಕೆ. ಶಿವಕುಮಾರ್ ಹೇಳಿದ್ರು ಸಂವಿಧಾನವನ್ನ ಬದಲಾವಣೆ ಮಾಡ್ತೀನಿ. ಯಾರಿಗೋಸ್ಕರ? ಹಂಗೆ ಹೇಳ್ಬೇಡ್ರಪ್ಪ ಡೈರೆಕ್ಟ್ ಆಗಿ, ಸಿ.ಟಿ. ರವಿ ಒಬ್ಬನೇ ಹೇಳೋದಂಗೆ. ಟೋಪಿಗಳಿಗೋಸ್ಕರ ಸಂವಿಧಾನವನ್ನ ಬಂದ್ ಮಾಡ್ತಾರಂತೆ. ಒಳ್ಳೆ ಕಾಲ ಬರ್ತೈತಂತೆ. ಅವ್ರಿಗೆ ಒಳ್ಳೆ ಕಾಲ ಬಂದ್ರೆ ಹಿಂದೂಗಳಿಗೆ ಏನ್ ಕಾಲ? ಬೇರೆ ಕಾಲ ಬರ್ಬೇಕ ನಮ್ಗೆ? ಈ ದೇಶ ಯಾರ್ದು? ಈ ದೇಶ ಯಾರ್ದು? ಭಾರತೀಯರು ಹಿಂದೂಗಳದ್ದು, ಹಿಂದೂಗಳದ್ದು ದೇಶ ಇದು. ಅವಾಗೆ ಒಂದ್ಸರಿ ಕೊಟ್ಟಿದ್ದೀರಿ ಪಾಕಿಸ್ತಾನನ, ಇನ್ನೊಂದ್ಸರಿ ಕೊಡ್ಬೇಕಾ ಪಾಕಿಸ್ತಾನನ? ನಾವು ಕೊಡ್ಬೇಕಾ? ಅವಾಗೆ ಕೊಟ್ಬಿಟ್ಟಿದ್ದೀವಿ, ಇನ್ನೊಂದ್ಸರಿ ಕೊಡೋ ಅವಶ್ಯಕತೆ ಇಲ್ಲ. ಇಂತಹ ಜನ ಜಾತ್ಯತೀತವಾದಿಗಳು, ಅಲ್ಲಿ ಕುಕ್ಕರ್ ಬಾಂಬು ಬ್ರದರ್ಸ್ ಅಂತಾರೆ. ನೀವೇನ ನಾನು ಹಿಂದೂಗಳದ್ದು ಏನಾರ ಮಾಡಿದ್ರೆ ಕೋಮುವಾದಿಗಳು, ಅವ್ರು ಹೇಳಿದ್ರೆ ಜಾತ್ಯತೀತವಾದಿಗಳು. ಇದು ನಡೀತಾ ಇರೋದು. ಸಂವಿಧಾನವನ್ನ ಕಾಂಗ್ರೆಸ್ ಅವರು ಎಷ್ಟು ಬದಲಾವಣೆ ಮಾಡಿದ್ದಾರೆ ಗೊತ್ತಾ? 75 ಬಾರಿ. ಎಷ್ಟು? 75 ಬಾರಿ ಸಂವಿಧಾನವನ್ನ ತಿದ್ದುಪಡಿ ಮಾಡಿದ್ದಾರೆ ಕಾಂಗ್ರೆಸ್. ಮೋದಿ ಅವರು ಎಷ್ಟು ಮಾಡಿದ್ದಾರೆ? 80 ಮಾಡಿದಾರ? 8 ಬಾರಿ ಮಾಡಿದ್ದಾರೆ ಮೋದಿ ಅವರು. 8 ಬಾರಿ. ಅದು ಮೀಸಲಾತಿ 370 ಆರ್ಟಿಕಲ್, ದಲಿತರ ಮೀಸಲಾತಿಯನ್ನ ಮುಂದುವರಿಸೋದು. ಒಳ್ಳೆ ಕಾರ್ಯಕ್ಕೆ ಕಾಂಗ್ರೆಸ್ ಅವರು ಮಾಡಿರೋದಲ್ಲ. ಮುಸಲ್ಮಾನರಿಗೆ ಟೋಪಿ ಮೇಲೆ ಟೋಪಿ, ಒಂದು ಟೋಪಿ ಆಗಿ ಸಾಲು ಅಂತ ಟೋಪಿ ಮೇಲೆ ಟೋಪಿ ಅವ್ರಿಗೆ ಹಾಕೊಂಡು ಮಜಾ ಮಾಡ್ರಿ ಅಂತ. ಕಲ್ಲರ್ ಟೋಪಿ, ಟೋಪಿ, ರೇಷ್ಮೆ ಟೋಪಿ. ನಿಮ್ಗೆ ಏನು ಇಲ್ಲ ಅಂದ್ರೆ ಈ ಸಿದ್ದರಾಮಯ್ಯ ತೀರ್ಮಾನ ಮಾಡ್ಬಿಟ್ಟವ್ರೆ. ಇನ್ನ ಇವತ್ತು ಪತ್ರಿಕೆಯಲ್ಲಿ ನೋಡಿ, ಟಿವಿಯಲ್ಲಿ ಏನೇಳಿದ್ದಾರೆ, ಬಿಜೆಪಿಯ ರ್ಯಾಲಿಗೆ ಶುಭಾಶಯ ಕೊಡ್ತಾರಂತೆ ಡಿ.ಕೆ. ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ. ಶುಭಾಶಯ. ಯಾಕೆಂದ್ರೆ ನೆಕ್ಸ್ಟ್ ನಾನು ಗ್ಯಾರಂಟಿ ಬರಲ್ಲ, ಬಿಜೆಪಿಯೇ ಬರೋದು, ಅದಕ್ಕೆ ಇವಾಗ ಅಡ್ವಾನ್ಸ್ ಶುಭಾಶಯ ಹೇಳಿದ್ದಾರೆ. ರ್ಯಾಲಿಗೆ ಶುಭಾಶಯ. ಗೊತ್ತಾವಣಿದೆ ಅವ್ರಿಗೆ, ಕನಸು ಬಿದ್ದುಬಿಟ್ಟಿದೆ ಅವ್ರಿಗೆ, ಕನಸು ಬಿದ್ದಿದೆ ಅವ್ರಿಗೆ ಸಿದ್ದರಾಮಯ್ಯ. ಚುನಾವಣೆ ನಿಲ್ಲಲ್ಲ ಅಂತಾರೆ, ತಿರುಗಿ ನಿಂತ್ಬಿಡ್ತಾನೆ. ಎಲೆಕ್ಷನ್ ಬಂದ ತಕ್ಷಣ ನಿಂತ್ಬಿಡ್ತಾನೆ. 15 ವರ್ಷದಿಂದ
15 ವರ್ಷದಿಂದ ನೋಡಿ ಈ ನೆಕ್ಸ್ಟ್ ಎಲೆಕ್ಷನ್ ನಾನು ಇಲ್ಲಲ್ಲ ಅಂತ. ಇನ್ನೇನು ಚುನಾವಣೆ ಹತ್ರ ಬರ್ತಾ ಇದ್ದೇನೆ, ಜನ ಹೇಳಿದ್ರೆ ನಿಂತ್ಕೊಂತೀನಿ ಅಂತಾನೆ. ಇನ್ನೊಂದು ವರ್ಷ ಇದ್ದಂಗೆ ಇಲ್ಲ, ಇದೊಂದ್ಸರಿ ಲಾಸ್ಟ್, ಜನನೇ ಈ ಸರಿ ಲಾಸ್ಟ್ ಮಾಡ್ಬಿಡ್ತಾರೆ ನಿನ್ನ. ಕಾಂಗ್ರೆಸ್ ಪಾರ್ಟಿ ಇವತ್ತು ಕುರ್ಚಿಗೋಸ್ಕರ ಕಿತ್ತಾಡ್ತಾ ಇದ್ದಾರೆ. ನಮ್ಗೆ ಹೇಳ್ತಾರೆ ಬಿಜೆಪಿಯವರು ಇವತ್ತು ಜನಾದೇಶ ಏನ್ ಮಾಡ್ತಾ ಇದ್ದಾರೆ ಅದು ಜನ ವಿರೋಧಿ ಅಂತ. ನಾನ್ ಕೇಳ್ತೀನಿ ನಿಮ್ಗೆ, 2 ವರ್ಷ ಆಯ್ತಲ್ಲ, 2 ವರ್ಷದಿಂದ ಈ ಕರಿಮಣಿ ಮಾಲೀಕ ಯಾರಯ್ಯ ಅಂತ ಕೇಳ್ತಾನೆ ಇದ್ದೀರಲ್ಲ, ಕೇಳ್ತಾ ಇದ್ದೀರಾ? ಸಿದ್ದರಾಮಯ್ಯ ಓದನಂತೆ ಬತ್ತನಂತೆ. ಇಲ್ಲಿ ಡಿ ಕೆ ಶಿವಕುಮಾರ್ ಹೇಳ್ತಾರೆ, ಏನ್ ಹೇಳ್ತಾರೆ? ನಾನು ಒತ್ತು ಕಿತ್ಕೊಂಡ್ಬಿಡ್ತೀನಿ ಅಂತ ಹೇಳ್ತಾರೆ. ಯಾರು ಮುದಿಯೋದು? ಅವ್ರನ್ನೇ ತಾನೆ ಒತ್ತು ಕಿತ್ಕೊಳ್ಳೋದು. ಒತ್ತು ಕಿತ್ಕೊಳ್ತೀನಿ ಅಂತ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಹೇಳ್ತಾರೆ. ಸಿದ್ದರಾಮಯ್ಯ ನಾನೇ 5 ವರ್ಷ ಅಂತಾರೆ. ನಾನು ಹೇಳ್ತೀನಿ, ಮಾಧ್ಯಮದ ಸ್ನೇಹಿತರಿದ್ದಾರೆ, ನಿಮ್ ಮುಖಾಂತರ ನಾನು ಕೇಳ್ತೀನಿ, ಸಿದ್ದರಾಮಯ್ಯನವರೇ, ನೀವು ಯಾರ ಕೈಲೂ, ಪೂಜಾರಿ ಕೈಲಿ ಹೇಳಿಸ್ಬೇಡಿ, ಜ್ಯೋತಿಷ್ ಕೈಲಿ ಹೇಳಿಸ್ಬೇಡಿ, ರಾಹುಲ್ ಗಾಂಧಿ ಕೈಲಿ ಹೇಳಿಸ್ಬೇಡಿ, ಸೋನಿಯಾ ಗಾಂಧಿ ಕೈಲಿ ಹೇಳಿಸ್ಬೇಡಿ, ಡಿ ಕೆ ಶಿವಕುಮಾರ್ ಕೈಲಿ ಸಿದ್ದರಾಮಯ್ಯನೇ ಇನ್ನು 5 ವರ್ಷ ಇರ್ತಾರೆ. ಹೇಳ್ತಿ ನೋಡೋಣ, ನಿಮ್ ದಮ್ಮಿದ್ರೆ, ನಿಮ್ ತಾಕತ್ತಿದ್ರೆ, ಅದೇನು ಹೇಳ್ತಾರಲ್ಲ, ಟಗರು ಹೇಳ್ಸಿ ಒಂದು ಮಾತು. ಯಾಕಂದ್ರೆ ಕಾಂಗ್ರೆಸ್ ಅಧ್ಯಕ್ಷರಲ್ಲ ಅವರು, ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಅಧ್ಯಕ್ಷ ತಾನಪ್ಪ, ಅವ್ರು ಹೇಳ್ಬೇಕಾರೆ ಹೇಳ್ಸ ನಿನ್ ದಮ್ಮಿದ್ರೆ. ಅದು ಬಿಟ್ಬಿಟ್ಟು ನೀವೆಲ್ಲ ಪೇಮೆಂಟ್ ಗಿರಾಕಿದ್ರು, ನೀವೆಲ್ಲ ಡೆಲ್ಲಿಗೆ ಪೇಮೆಂಟ್ ಗಿರಾಕಿದ್ರು. ಯಾರು ದುಡ್ಡು ಜಾಸ್ತಿ ಕೊಡ್ತಾರೋ ಅವ್ರ ಪರ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರು. ಅದಕ್ಕೋಸ್ಕರ ಈ ಸರ್ಕಾರ ಇವತ್ತು ಉಳಿದಿರುವಂಥದ್ದು. ಜನರ ಪಾಲಿಗೆ ಈ ಸರ್ಕಾರ ಸತ್ತೋಗಿದೆ. ಇದರ ತಿಥಿ ಮಾಡಕ್ಕೆ ನಾವು ಇವತ್ತು ಹೋಗ್ತಾ ಇರೋದು. ಅವ್ರು ಹೇಳಿದ್ರಲ್ಲ ಜನಾಕ್ರೋಶ ಅಂತ, ಜನಾಕ್ರೋಶ ಅಲ್ಲ, ಈ ಕಾಂಗ್ರೆಸ್ಸಿನ ತಿಥಿ ಮಾಡಕ್ಕೆ ಹೋಗ್ತಾ ಇದ್ದೀವಿ ನಾವು. ಇದು ಬಹಳ ದಿನ ಇರಲ್ಲ ಇದು. ಆದ್ರಿಂದ ನಾನು ಈ ಜನಾಕ್ರೋಶ ಯಾತ್ರೆ ಬಂದಿರತಕ್ಕಂಥ ನಮ್ಮೆಲ್ಲ ಹಾಸನದ ಕಾರ್ಯಕರ್ತರಿಗೆ, ತಾಯಂದಿರಿಗೆ ವಂದಿಸಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಭಾರತ್ ಮಾತಾ ಕಿ. ಲೂಟಿ ಸಿದ್ದರಾಮಯ್ಯನಿಗೆ, ಲೂಟಿ ಡಿ ಕೆ ಶಿವಕುಮಾರ್ ಅವರಿಗೆ ಧನ್ಯವಾದ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.